ಓ ನೀನು ಬಿಡಪ್ಪ ಭಾರಿ ದುಡಿತಾ ಇದೆಯಾ, ಓ ನೀನು ಬಿಡಪ್ಪ ಯೂಟ್ಯೂಬರು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದೆಯಾ, ಓ ನೀನು ಬಿಡಪ್ಪ ಏನೇನೋ ವೀಡಿಯೋಸ್ ಹಾಕ್ಬಿಟ್ಟು ದುಡ್ಡು ಮಾಡ್ತಾ ಇದೆಯಾ, ಓ ನೀನು ಬಿಡಪ್ಪ ನೀವು ಅಲ್ಲಿ ಇಲ್ಲಿ ಆರಾಮಾಗಿ ಸುತ್ತಾಡ್ತಿರ್ತೀಯ, ಜಾಲಿಯಾಗಿರ್ತೀಯ, ಅದರಲ್ಲೂ ಅದನ್ನು ವೀಡಿಯೋಸ್ ಹಾಕ್ಬಿಟ್ಟು ದುಡ್ಡು ಮಾಡ್ತಾ ಇರ್ತೀಯ. ಈ ಥರ ಸಾವಿರಾರು ಮಾತುಗಳು, ಸಾವಿರಾರು ಜನ ಮೆಸೇಜ್ಗಳು, ಫ್ರೆಂಡ್ಸ್ಗಳೇ ಆಲ್ಮೋಸ್ಟ್ ಈ ಥರ ಕೇಳೋಂಥದ್ದು. ಮಗ ನೀವೇನೋ ದುಡಿತಾ ಇದ್ದೀರಾ, ಸಂಬಳ ಬರ್ತಾ ಇದೆ, ನಮ್ಮ ನೋಡಪ್ಪ ಈ ಥರ ಯೂಟ್ಯೂಬ್ದು ಅಂತಾನೆ ಓ ನೀನು ಬಿಡಪ್ಪ ಲಕ್ಷ ಲಕ್ಷ ಮಾಡ್ತೀಯಾ, ಕೋಟಿ ಕೋಟಿ ಮಾಡ್ತೀಯಾ, ಆ ಥರ ಈ ಥರ ಹೇಳ್ತಾನೆ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಏನಾಯಿತು ಏನು ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮತ್ತೊಮ್ಮೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಏನಿಲ್ಲ, ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ, ಯೂಟ್ಯೂಬ್ನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದ್ದು ಜುಲೈ 20th 2025. ಅಂದರೆ ಇಲ್ಲಿಗೆ ಆಲ್ಮೋಸ್ಟ್ 1 ವರ್ಷ 3 ದಿನ ಆಗಕ್ಕೆ ಬಂತು. ಮೀನ್ಸ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಕೂಡ ಆಯಿತು ಅನ್ನೋ ಥರ ಹೇಳ್ಬೋದು. ಈ 1 ವರ್ಷದಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೆ, ಏನೇನು ಮಾಡಿದೆ ಯೂಟ್ಯೂಬಲ್ಲಿ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರೂ ಕೊನೆವರೆಗೂ ನೋಡಿ. ಮೊದಲಿಗೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮೊದಲು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ತುಂಬ ಭಯ ಪಡ್ತಾ ಇದ್ದೆ. ಏನು ಮಾತಾಡೋದು, ಯಾವ ಕಂಟೆಂಟ್ ಕೊಡೋದು, ಯಾವ ಥರ ಇವರಿಗೆ ಎಕ್ಸ್ಪ್ಲನೇಷನ್ ಮಾಡೋದು, ನಾನು ಮಾತಾಡೋದು ಅವ್ರಿಗೆ ರೀಚ್ ಆಗುತ್ತೋ ಇಲ್ವೋ, ಅವ್ರ ಆಪೋಸಿಟಲ್ಲಿ ಅಂದರೆ ನೋಡೋ ವೀಕ್ಷಕರಿಗೆ ಏನು ಅನ್ಕೊಂತಾರೆ, ಏನು ಇವೆಲ್ಲವೂ ತುಂಬ ಮೈಂಡಲ್ಲಿ ಓಡ್ತಾ ಇತ್ತು. ಅದಕ್ಕೆಲ್ಲ ಸಪೋರ್ಟ್ ಮಾಡಿ ನನ್ನ ಬೆಂಬಲಿಸಿ ನಿಂತವರು ನೀವೇ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಮೇಯ್ನ್ಲಿ ಐ ವಿಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಯಾಕೆಂದರೆ ಯಥೇಚ್ಛವಾಗಿ ಸಪೋರ್ಟ್ ಮಾಡಿದವರು ಅವರೇ. ಆಮೇಲೆ ಹೊರಗಡೆ ಜನಗಳು ಸಹ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಇಲ್ಲಿಗೆ ನನ್ನ ಈ ಒಂದು ಯೂಟ್ಯೂಬ್ ಜರ್ನಿಲಿ 1148 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಏನಪ್ಪ 1 ವರ್ಷದಲ್ಲಿ ಇಷ್ಟು ಜನ ಅಂತ ನೀವು ಅಂದ್ಕೊಬೋದು. ಏನಾಗುತ್ತೆ ಅಂದರೆ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ನಾವು ಯಾವುದನ್ನು ಕೇರ್ ಮಾಡೋಕ್ಕಾಗಲ್ಲ. ಅಂದರೆ ಯಾಕೆ ನಮ್ಮ ವೀಡಿಯೋಸ್ ವ್ಯೂಸ್ ಆಗ್ತಾ ಇಲ್ಲ, ಯಾಕೆ ನಮ್ಮ ವೀಡಿಯೋಸ್ನ ನೋಡ್ತಾ ಇಲ್ಲ, ಏನು ಮಿಸ್ ಆಗ್ತಾ ಇದೆ, ಏನು ಈ ಥರ ನಾವು ಕಾನ್ಸಂಟ್ರೇಷನ್ ಕೊಡ್ತಾ ಹೋಗ್ತೀವಿ. ಯಾವ ಥರ ಕಂಟೆಂಟ್ ಕೊಡಬೇಕು, ನಾನು ಹೆಂಗೆ ಇನ್ನು ಕ್ಯಾಮ್ರಾ ಫೇಸ್ ಮಾಡಬೇಕು, ಯಾವ ಥರ ಅವ್ರಿಗೆ ಅಟ್ರಾಕ್ಷನ್ ಆಗಿ ನಾವು ಒಂದು ಈ ವಿಡಿಯೋದಲ್ಲಿ ಹಿಡಿದಿಡ್ಕೊಬೇಕು ಜನಗಳನ್ನ, ಇದನ್ನು ನಾವು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೀವಿ. ಯಾವುದೇ ರೀತಿ ಸಬ್ಸ್ಕ್ರೈಬರ್ಸ್ ಆಗಲಿ ವಾಚವರ್ಸ್ ಆಗಲಿ ಫೋಕಸ್ ಮಾಡ್ತಾ ಹೋಗಲ್ಲ. ಸೊ ಅದೇ ರೀತಿ ನನ್ನ ಯೂಟ್ಯೂಬ್ ಜರ್ನಿ ಸಹ ಸ್ಟಾರ್ಟ್ ಆಯಿತು. ನನ್ನ ಫಸ್ಟ್ ವಿಡಿಯೋನ ನಿಮಗೆ ತೋರಿಸ್ತೀನಿ, ನನ್ನ ಸೆಟಪ್ ಹೇಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡುವೆ. ಇದು ಇಲ್ಲಿ ಇಟ್ಕೊಂಡು ಮಾಡ್ತಿದ್ದು ನನ್ನ ಫಸ್ಟ್ ವಿಡಿಯೋ. ಇಲ್ಲಿ ಮೇಲ್ಗಡೆ 3 ಡ್ರಮ್ ಇದೆ, ನೋಡ್ಬೋದು ನೀವು. ಈ 3 ಡ್ರಮ್ಮಲ್ಲಿ ಮದುವೆ ಡ್ರಮ್ಮಲ್ಲಿ ಮಾಡ್ತಿದ್ದೆ. ಇವಾಗ ಅದು ವಿಜುವಲ್ಸ್ ಕರೆಕ್ಟಾಗಿ ಇದಾಗ್ತಾ ಇಲ್ಲ ಅಂದ್ಬಿಟ್ಟು ಈಗ ಕೊನೆ ಡ್ರಮ್ಮಲ್ಲಿ ಇಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ. ಇಷ್ಟೇ ನನ್ನ ಸೆಟ್ಟಿಂಗ್ಸು, ಕ್ಯಾಮ್ರಾ ಇಡೋಕ್ಕೆ ಜಾಗ, ಇವೆಲ್ಲ ಯಾವುದೇ ರೀತಿ ಈ ಟ್ರೈಪಾಡು ಅವು ಇವು ಏನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ ಆಗಲೇ, ಯಾವ ಥರ ವೀಡಿಯೋಸ್ನ ಕೊಡಬೇಕು, ಯಾವ ಥರ ಎಡಿಟ್ಸ್ನ ಮಾಡಬೇಕು, ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಇಲ್ಲಿಗೆ ನಾನು ಇಲ್ಲಿವರೆಗೂ 73 ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸುಮಾರಷ್ಟು ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದೆ, ಜಸ್ಟ್ ಫಾರ್ ನಾವು ಅಕೌಂಟಲ್ಲಿ ಆ್ಯಕ್ಟಿವ್ ಇದ್ದೀವಿ ಅನ್ನೋದನ್ನು ತೋರ್ಸೋಕ್ಕಷ್ಟೇ. ಅದರಲ್ಲೂ ಮೇಜರಾಗಿ ನಾನು ಶಾರ್ಟ್ ಫಾರ್ಮ್ ವೀಡಿಯೋಸಲ್ಲಿ ಎಲ್ಲ ಆಲ್ಮೋಸ್ಟ್ ದೇವ್ರ ರಿಲೇಟೆಡ್, ಗಾಡ್ಸ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಅದರಿಂದ ಸುಮಾರು ಜನ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡಿದೆ. ಬಟ್ ನನ್ನ ಒಂದು ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡಿ ಅದರಲ್ಲೂ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಬಂದರು. ಮೆಜಾರಿಟಿ ನೋಡಿದ್ರೆ ಶಾರ್ಟ್ ಫಾರ್ಮ್ ವೀಡಿಯೋಸ್ಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಬಂದಂತು. ನಾನು ನಿಮಗೆ ಸಹ ಅದನ್ನೇ ಹೇಳ್ತಾ ಇದ್ದೆ, ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾಯಿದ್ರೆ ಮೊದಲಿಗೆ ಶಾರ್ಟ್ ಫಾರ್ಮೆಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮ್ಮ ಫೇಸ್ ರೆಕಗ್ನೈಸೇಷನ್ ಆಗಲಿ, ನಂತರ ನೀವು ಅಂದರೆ ನಾನು ಸುಮ್ಮನೆ ನಾವು ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಬದುಕಿದ್ದೀವಿ ಅಂತಾರಲ್ಲ, ಅವಾಗವಾಗ ಬಂದು ಎಲ್ಲೆಲ್ಲೋ ಅವಾಗವಾಗ ಫೋನ್ ಮಾಡ್ತಾರೋ ಬದುಕಿದ್ದೀವಿ ಅಂತ ಅನ್ನೋದು ಗೊತ್ತಾಗುತ್ತೆ ಅಂತಾರಲ್ಲ, ಆ ಥರ ರಿಲೇಟೆಡಲ್ಲಿ ನಾನು ಶಾರ್ಟ್ಸ್ ಹಾಕ್ತಾಯಿದ್ದೆ. ದಯವಿಟ್ಟು ನೀವೇನು ಕಂಟೆಂಟ್ ಮಾಡ್ತೀರೋ ಅದನ್ನೇ ಒಂದು ಶಾರ್ಟ್ ಕ್ಲಿಪ್ ಥರ ಮಾಡಿ ಹಾಕ್ಬೋದು, ಯಾವುದೇ ರೀತಿ ಏನೂ ಇದಿಲ್ಲ. ಬಟ್ ಕಾಪಿ ರೈಟ್ಸ್ ಬರದೇ ಇರೋ ಥರ ನೋಡ್ಕೊಳ್ಳಿ. ಯಾಕೆಂದ್ರೆ ನೀವು ಬ್ಯಾಕ್ಗ್ರೌಂಡಲ್ಲೇ ನೀವು ಆಲ್ರೆಡಿ ಎಡಿಟ್ಸಲ್ಲಿ ಸಾಂಗ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡೋ ಕಾಪಿ ರೈಟ್ಸ್ ಕೊಡ್ತಾರೆ. ಕೆಲವೊಂದಷ್ಟು ಶಾರ್ಟ್ ಫಾರ್ಮೆಟ್ ವೀಡಿಯೋಸ್ಗಳಿಗೆ ಅವರೇ ಸಾಂಗ್ಸ್ಗಳನ್ನ ಸಹ ಕೊಟ್ಟಿದ್ದಾರೆ. ಆ ವೀಡಿಯೋಸ್ನೇ ನೀವು ಅಲ್ಲೇ ಹೋಗಿ ಆ ಸಾಂಗ್ಸ್ನೇ ಹಾಕ್ಬಿಟ್ಟು ಪೋಸ್ಟ್ ಮಾಡ್ಬೋದು, ಯಾವುದೇ ರೀತಿ ಕಾಪಿ ರೈಟ್ಸ್ ಬರಲ್ಲ. ಅದು ನೋಡ್ಕೊಂಡು ಪೋಸ್ಟ್ ಮಾಡಿ. ನೀವು ನಿಮ್ಮ ಫೇಸ್ನ ರೆಕಗ್ನೈಸ್ ಮಾಡ್ಕೊಳ್ಳಿ ಫಸ್ಟು ಜನಗಳಿಗೆ. ನೋಡಿ, ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನ ಇಂಥವ್ನು ನನ್ನ ಬೆಂಬಲಿಸಿ ನನಗೆ ಸಪೋರ್ಟ್ ಮಾಡಿ ಅಂತ ನೀವು ಅದ್ರಲ್ಲಿ ಪೋರ್ಟ್ರೇ ಮಾಡಿ. ಜನಗಳಿಗೆ ನಿಮ್ಮ ಫೇಸ್ ರೆಕಗ್ನೈಸ್ ಆಗಲಿ, ನಿಮ್ಮ ವಾಯ್ಸು, ನಿಮ್ಮ ಮಾತು ಅವರಿಗೆ ಕ್ಯಾಚ್ ಆಗಲಿ. ಅದರಿಂದ ಅವರು ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ, ಸಪೋರ್ಟ್ ಮಾಡೋ ಅಂಥದ್ದು ಜಾಸ್ತಿ ಇರುತ್ತೆ. ಮೇನ್ಲಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ. ಅದನ್ನು ಕಂಟಿನ್ಯೂ ಮಾಡಿ. ಅದರಲ್ಲಿ
ಮಾನಿಟೈಸೇಷನ್ಗೆ ಏನು ಬೇಕಪ್ಪ ಅಂದರೆ 90 ಡೇಸಲ್ಲಿ ನೀವು 10M ಕಂಪ್ಲೀಟ್ ಮಾಡಬೇಕು. ಅದು ನೀವು ಕಂಟಿನ್ಯೂ ಒಂದು ದಿನನೂ ಬಿಡ್ದಂಗೆ ಕಂಟಿನ್ಯೂ ವೀಡಿಯೋಸ್ನ ಶಾರ್ಟ್ ಫಾರ್ಮೇಟಲ್ಲಿ ಹಾಕೊಂಡೋಗಿ, ಯಾವುದೇ ರೀತಿ ಅದೇನು ಪಾಸಿಬಲ್ ಇಲ್ಲ ಅನ್ನೋ ಥರ ಏನಿಲ್ಲ, ಒನ್ನದೇ ಇಟ್ ವಿಲ್ ಬಿ ಪಾಸಿಬಲ್. ಇನ್ನು ಲಾಂಗ್ ಫಾರ್ಮೇಟ್ ವೀಡಿಯೋಸಿಗೆ ಬಂದರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅಂದರೆ ನೀವು ಮಿನಿಮಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ 8 to 10 ಮಿನಿಟ್ಸ್, 10 to 15 ಮಿನಿಟ್ಸ್, 50 to 20 ಮಿನಿಟ್ಸ್ ಈ ಥರ ರೇಂಜಿಗೆ ಹೋಗ್ತಾ ಇರುತ್ತೆ. ನನ್ನ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನೋಡ್ಬೋದು ನೀವು. ಸುಮ್ಮನೆ ವಾಕ್ ಮಾಡ್ತಾ ಇದ್ದದನ್ನೆಲ್ಲ ಪೋಸ್ಟ್ ಮಾಡಿದೆ, ಸುಮ್ಮನೆ ನಡ್ಕೊಂಡು ಹೋಗೋದನ್ನೆಲ್ಲ ಎಡಿಟ್ಸಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು ಏನೇನು ಮಾಡಬೇಕು ಅಂತ, ಜನಗಳನ್ನ ಯಾವ ಥರ ಗ್ರ್ಯಾಬ್ ಆಗಿಡಬೇಕು ಅಂತ ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹೋಗ್ತಾ ನಮ್ಮ ಫ್ರೆಂಡು ತುಂಬ ಸಜೆಸ್ಟ್ ಮಾಡ್ತಾ ಹೋದ್ರು. ಟ್ಯಾಂಕ್ ಹೆಚ್ಚಿನ ಅವರ ಒಂದು ಸಜೆಷನ್ ಮುಖಾಂತರ ಎಲ್ಲೆಲ್ಲಿಗೆ ಏನೇನು ಕಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಟ್ರಿಮ್ ಮಾಡಬೇಕು, ಇವನ್ನೆಲ್ಲ ನಾನು ಕಲ್ತ್ಕೊಂಡು ಎಷ್ಟು ಬೇಕಷ್ಟು ಲಿಮಿಟೆಡ್ ಆಗಿ ಒಂದು ಕಂಜೆಸ್ಟೆಡ್ ವಿಡಿಯೋ ಅಂದರೆ ಫುಲ್ಲಿ ಪ್ಯಾಕ್ಡ್ ವಿಡಿಯೋನ ಕೊಡೋಕ್ಕೆ ತುಂಬ ಟ್ರೈ ಮಾಡಿದೆ. ಆ ವೀಡಿಯೋಸ್ನ ಇತ್ತೀಚೆಗೆ ನಾನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಲಿಮಿಟೆಡ್ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಒಳಗಡೆ ಇರೋಂಥ ವೀಡಿಯೋಸ್ನೇ ಹಾಕ್ತಾಯಿದ್ದೀನಿ. ಇದೊಂದು. ಆಮೇಲೆ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ನೋಡಲ್ವಾ ಅಂದರೆ ನೀವು ಮಾಡಬೇಕಂದ್ರೆ ಟ್ರೆಂಡಿಂಗ್ ವೀಡಿಯೋಸ್ ಮಾಡಬೇಕು. ಈಗ ನೋಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಮಾನ್ಸೂನ್ ರಿಲೇಟೆಡ್ ವೀಡಿಯೋಸ್ ಅಂದರೆ ನೀವು ಯಾವ ಥರ ಎಲ್ಲಿಗೆ ಟ್ರೆಕ್ಕಿಂಗ್ ಎಲ್ಲಿ ಹೋಗ್ತೀರ ಅದನ್ನು ಯಾವ ಥರ ಟ್ರೆಕ್ಕಿಂಗ್ ಹೋದ್ರಿ, ಹೆಂಗೆ ಬುಕ್ಕಿಂಗ್ ಮಾಡಿರಿ, ಏನು ಪ್ರೊಸೀಜರು, ಯಾರ್ಯಾರು ಹೋದ್ರಿ, ಎಲ್ಲೆಲ್ಲಿಗೆ ಹೋದ್ರಿ, ಏನೇನಾಯಿತು, ಅಲ್ಲಿ ನೀವು ಅನುಭವಿಸಿದಂಥ ಸನ್ನಿವೇಶಗಳನ್ನೇನು, ಏನು ಹ್ಯಾಪಿ ಏನು ಕಂಡ್ಕೊಂಡ್ರಿ, ಅಲ್ಲೋದಾಗ ಇನ್ನೇನೇನ ನೋಡ್ಬೋದು, ನೀವೇನು ಎಕ್ಸ್ಪ್ಲೋರ್ ಮಾಡಿರಿ, ಈ ಥರ ವೀಡಿಯೋಸ್ನ ಹಾಕೊಂಡು ಹೋಗೋದು. ಅದೇ ಕೆಲಸ ನಾನು ಇರೋದು. ನನ್ನ ಮೇನ್ ಇಂಟೆನ್ಷನ್ ಬಂದು ಎಕ್ಸ್ಪ್ಲೋರಿಂಗ್ ವೀಡಿಯೋಸು. ಅದೇ ರೀತಿ ಇನ್ನೇನು ಮಾಡೋದು, ಮನೇಲಿ ಇರ್ತೀವಲ್ಲ, ಸುಮ್ಮನೆ ಖಾಲಿಪಲ್ಲಿ ಅವು ಇವು ವೀಡಿಯೋಸ್ ಮಾಡಾಕ್ತಾ ಇರ್ತೀವಿ, ಇನ್ಫಾರ್ಮೇಟಿವ್ ವೀಡಿಯೋಸು. ಅದರಿಂದ ಆಮೇಲೆ IPL ಟೈಮಲ್ಲಿ IPL ವೀಡಿಯೋಸು ಸುಮಾರು ಆಗ್ತೆ, ಅದಕ್ಕೆ ಅಷ್ಟೊಂದೇನು ರೀಚ್ ಸಿಗಲಿಲ್ಲ. ಬಟ್ ನನ್ನ ಪ್ರಿಡಿಕ್ಷನ್ನು ಆಲ್ಮೋಸ್ಟ್ ನಾನು ಹಾಕಿದ್ದಂಥ ವೀಡಿಯೋಸಲ್ಲಿ 80% ಪ್ರಿಡಿಕ್ಷನ್ನು ಟಾಸ್ ಸಮೇತ ಹಾಕಿದ್ದೆ, ಅದು ಕರೆಕ್ಟಾಗಿತ್ತು. ಬಟ್ ಇರಲಿ, ಏನೋ ಒಂದು ಪ್ರಯತ್ನ ಪಡಬೇಕಲ್ರಿ ಜೀವನ ಅಂದಮೇಲೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಎಲ್ಲರೂ ತಡೆದಿಡ್ಕೊಂಡವ್ರೆ, ನನ್ನ ಮಗ ಏನು ಎಷ್ಟು ಅರ್ನಿಂಗ್ಸ್ ಮಾಡ್ದ ಅಂತಲೇ ಹೇಳಿಲ್ವಲ್ಲ, ಬರೀ ಕತೆ ಹೇಳ್ತಾವನಲ್ಲ ಅಂತ. ನೀವು ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ 3 to 4 ವೀಡಿಯೋಗೆ 1K ಪ್ಲಸ್ ವ್ಯೂಸ್ ಹೋಗಿದೆ ಅಷ್ಟೇ. ನಾರ್ಮಲಾಗಿ ಇರೋದ್ರೆಲ್ಲ 800, 700, 100, 90, 20, 30, 10 ಈ ಥರ ಇದ್ದಾವೆ. ನೋಡಿ, ವ್ಯೂಸ್ ಹೋದ್ರೇ ವಾಚ್ ಅವರ್ಸ್ ಬರೋದು, ವಾಚ್ ಅವರ್ಸ್ ಬಂದ್ರೇ ಮಾನಿಟೈಸೇಷನ್ ಮಾಡೋಕ್ಕಾಗೋದು, ಮಾನಿಟೈಸೇಷನ್ ಆದ್ರೇ ನಾವು ದುಡ್ಡು ಅರ್ನ್ ಮಾಡೋಕ್ಕಾಗೋದು. ನಂದಿನ್ನೂ ಮಾನಿಟೈಸೇಷನ್ನೇ ಆಗಿಲ್ಲ, ಯಾಕೆಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ದಯವಿಟ್ಟು ನಮ್ಮ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಏನೇನು ಚೇಂಜಸ್ ಮಾಡಬೇಕು ಹೇಳಿ, ಇಷ್ಟು ಹೇಳ್ಬೋದು. ಬಲ್ಲನ್ ಮಗ ಅನ್ಕೊಂಡಿರ್ತೀರಲ್ವ, ಏನೂ ಮಾಡೋಕ್ಕಲ್ಲ ವೀಕ್ಷಕರೇ, ಇನ್ನೂ ಆಗಿಲ್ಲ. ಈಗಿಂದ ನನ್ನ ಪ್ರಯತ್ನ ಅದೇ ಏಮ್ ಆಗಿರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಕೊಡ್ತಾ ಇರ್ತೀನಿ, ದಯವಿಟ್ಟು ನೀವು ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ. ಇನ್ನೂ ಹೆಚ್ಚಿನ ಟ್ರೆಕ್ಕಿಂಗ್ ವೀಡಿಯೋಸು, ಟ್ರಾವೆಲಿಂಗ್ ವೀಡಿಯೋಸು ಎಲ್ಲ ಆಲ್ಮೋಸ್ಟ್ ಸುಮಾರಷ್ಟು ಕಂಟೆಂಟ್ಗಳು ನಮ್ಮ ಹತ್ರ ಆಲ್ರೆಡಿ ರೆಡಿ ಇದೆ. ಬಟ್ ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ಬೇಕಷ್ಟೇ, ಎಡಿಟ್ ಮಾಡಿ. ಅದು ಕೆಲಸದಲ್ಲಿ ನಾನು ಭಾಗಿಯಾಗಿರ್ತೀನಿ, ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಏನಾದ್ರು ಮಿಸ್ಟೇಕ್ ಇತ್ತು ಅಂದರೆ ದಯವಿಟ್ಟು ಓಪನ್ ಆಗಿ ಕಮೆಂಟಲ್ಲಿ ತಿಳಿಸಿ, ಅಥವಾ ನಮ್ಮ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ರು ಅಂದರೆ ಪರ್ಸನಲಾಗಿ ತಿಳಿಸಿ. ಸುಮಾರು ಜನ ತಿಳಿಸಿದ್ದಾರೆ, ಅದರಿಂದ ನಾನು ತುಂಬ ಅದನ್ನು ಅವರು ಹೇಳಿದಂಥ ಸಜೆಷನ್ಸ್ನ ತಗೊಂಡು ಸಹ ನಾನು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಫ್ರೆಂಡ್ಸು ನಾನು ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿದಾಗ ವೀಡಿಯೋಸು ಸುಮಾರು ಜನ ವಾಟ್ಸಪ್ಪಲ್ಲಿ ಬಂದು ಇಷ್ಟಿಷ್ಟುದ ಲೀಸ್ಟ್ ಎಲ್ಲ ಕಳಿಸಿ, ನೀನು ಇದನ್ನು ಅಪ್ಡೇಟ್ ಮಾಡಬೇಕು, ನೀನು ಈ ಥರ ಮಾಡಬೇಕು, ನೀನು ವಾಯ್ಸಲ್ಲಿ ಇದಾಗ್ತಾ ಇದೆ, ಗ್ಲಿಚ್ ಆಗ್ತಾ ಇದೆ, ನೀನು ಅದನ್ನು ನೋಡಿಲ್ಲ, ಈ ಥರ ಬೈಕಲ್ಲಿ ಮಾತಾಡಬೇಡ, ಗಾಳಿ ಬರೋದ್ರಿಂದ ಕೇಳಿಸಲ್ಲ, ಈ ಥರ ಸುಮಾರಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರು. ಅದನ್ನು ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಥೇಚ್ಛವಾಗಿದ್ದರೆ ದಯವಿಟ್ಟು ತಿಳಿಸ್ಕೊಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮಾನಿಟೈಸೇಷನ್ಸ್ ಆಗಲಿ, ನೆಕ್ಸ್ಟು ನನ್ನ ಅರ್ನಿಂಗ್ಸ್ ಬಂದಾಗ ಫಸ್ಟು ಇನ್ಯಾರಿಗೆ ತಿಳಿಸ್ಬೇಕು, ನಾನು ನಿಮಗೆ ತಿಳಿಸ್ಬೇಕು. ಆದಷ್ಟು ಬೇಗ ಅದು ಸ್ಟಾರ್ಟ್ ಆಗಲಿ. ಯಾಕಂದರೆ ನಾವು ನೋಡಿ ಮನೇಲಿದ್ದು ವೀಡಿಯೋಸ್ ಮಾಡ್ತಾಯಿಲ್ಲ, ಬಿಡಪ್ಪ ಮನೇಲಿ ಇರ್ತಾನೆ ಅಂತ. ಆಲ್ಮೋಸ್ಟ್ ನಾವು ಟ್ರಾವೆಲಿಂಗಲ್ಲಿ ಇರೋದ್ರಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಹೊರಗಡೆ ಹೋಗೋದ್ರಿಂದ. ಅಲ್ಲಿ ಹೋಗಿ ಎಲ್ಲಿ ಉಳ್ಕೊತೀವಿ, ನಮ್ಮದೆಲ್ಲ ಬಜೆಟ್ ಫ್ರೆಂಡ್ಲಿ ಬಿಡಲಿ, ನೀವು ನೋಡಿರ್ಬೋದು ನಮ್ಮದೆಲ್ಲ. ನಮ್ಮ ವೀಡಿಯೋಸ್ ಆಲ್ಮೋಸ್ಟ್ ನಾನು ಹಾಗೂ KP ಮಲೆನಾಡು, ಕೆಲವೊಂದಷ್ಟಕ್ಕೆ ನಮ್ಮ ಯತೀಶ್ ಕಲ್ಯಾಣ್ ಅವರು ಎಲ್ಲ ಒಟ್ಟಿಗೆ ಹೋಗ್ತಾ ಇರ್ತೀವಿ. ಅದೇ ರೀತಿ ಅವ್ರು ಯೂಟ್ಯೂಬ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಎಲ್ಲ ಒಟ್ಟಿಗೆ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಕಾರಣಾಂತರದಿಂದ ಅವರೇನೋ ಕೆಲವೊಂದೊಂದು ಟೈಮ್ ಪೋಸ್ಟ್ ಮಾಡ್ತಾರೆ. ಆಮೇಲೆ ಇದೊಂದು ಹೇಳಬೇಕು, ನಾನು ಎಷ್ಟೋ ಜನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತೀರ. ನನ್ನ ಫ್ರೆಂಡ್ಸ್ಗಳೇ ನಾನು ಮಾಡಿದ್ಮೇಲೂ ಸುಮಾರು ಜನ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬು, ಯಾಕೋ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅವರು. ಈಗ ನಮ್ಮದು ಏನು ಮ್ಯಾಕ್ಸಿಮಮ್ ಏನು ಕೋಟಿ ವ್ಯೂಸ್ ಏನು ಹೋಗ್ತಾ ಇಲ್ಲ. ನಮ್ಮದು ನಾರ್ಮಲಾಗಿ 10, 90, 100 ಒಂದಷ್ಟು ಟ್ರೆಂಡಿಂಗ್ ವೀಡಿಯೋಸ್ ಇದ್ದರೆ ಒಂದು 800, 1K ರೀಚ್ ಆಗ್ತಾ ಇದೆ. ಬಟ್ ನೀವು ಸ್ಟಾಪ್ ಮಾಡೋ ಅಂಥದ್ದು ಏನು ಇದಿಲ್ಲ. ಇದೊಂದು ನಿಮಗೆ ಡಾಕ್ಯುಮೆಂಟ್ರಿ ಆಗಿರುತ್ತೆ. ನಮ್ಮ ಒಂದು ಈ ಒಂದು ಏಜಲ್ಲಿ, ಈ ಒಂದು ಲೈಫ್ ಸ್ಟೈಲಲ್ಲಿ ಇದನ್ನು ನಾನು ಮಾಡಿದೆ ಅಂತ ನೀವು ಯಾವಾಗಾರು ಒಂದ್ಸತಿ ಬೇಜಾರಾದಾಗ ಕೂತ್ಕೊಂಡು ನೋಡ್ಬೋದು. ದಯವಿಟ್ಟು ಯಾರು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಟಿನ್ಯೂ ಮಾಡಿ. ಯಾರು ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ, ಯಾರು ಸ್ಟಾಪ್ ಮಾಡಿದ್ದಾರೆ, ದಯವಿಟ್ಟು ಕಂಟಿನ್ಯೂ ಮಾಡಿ. ನನ್ನ ಮಗ ಎಲ್ಲರಿಗೂ ಹೇಳ್ತಾನೆ ಯೂಟ್ಯೂಬಿಗೆ ಬರೋಕ್ಕೆ ಅಂತಲ್ಲ ರೀ, ಯೂಟ್ಯೂಬ್ ಯಾರ ಅಪ್ಪನ ಮನೆಯದು ಅಲ್ಲ.
ಇಟ್ಸ್ ಎ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ನಮ್ಮ ಒಪಿನಿಯನ್ ಏನಿದೆ ನಾವು ಅದನ್ನು ಶೇರ್ ಮಾಡ್ತೀವಿ. ಅವ್ರ ಒಪಿನಿಯನ್ ಇರುತ್ತೆ ಅದನ್ನು ಅವರು ಕಮೆಂಟಲ್ಲಿ ತಿಳಿಸ್ತಾರೆ, ಇಲ್ಲ ಅವರು ಒಂದು ವೀಡಿಯೋಸ್ ಮಾಡಿ ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಮಾಡಿ, ಯಾರ್ದೇನಿದೆ, RCB ಗೆದ್ದಾಯಿತು, ಮಾಡಿ ವೀಡಿಯೋಸು ಅಷ್ಟೇ. ಇಷ್ಟು ಹೇಳ್ತಾರೆ, ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಮ್ಮ ಈ ಒಂದು ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೆ ಬರ್ತಾ ಇರ್ತಾವೆ. ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇರ್ತೀನಿ. ಟ್ರಾವೆಲಿಂಗ್ ವೀಡಿಯೋಸು ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಏನೇನು ಡೆವಲಪ್ ಮಾಡ್ಕೋಬೇಕು ನೀವು ತಿಳಿಸ್ತಾ ಇರಿ. ಮತ್ತೆ ಅದನ್ನೇ ಹೇಳ್ತಾ ಇರಲ್ಲ, ನನಗೆ ಬೇಜಾರಾಗ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.